ಕುತೂಹಲ ಕೆರಳಿಸೋ ಅಬ್ಬಬ್ಬ ಅಂತ ಅಚ್ಚರಿ ಮೂಡಿಸೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಾನಿವತ್ತು ನಿಮ್ಮನ್ನ ರೇವ್ ಪಾರ್ಟಿ ಅನ್ನೋ ವಿಚಿತ್ರ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ರೇವ್ ಪಾರ್ಟಿ ಅದೇ ಇತ್ತೀಚೆಗೆ ಉಡುಪಿಯ ಮಲ್ಪೆ ಕಡಲ ಕಿನಾರೆಯಲ್ಲಿ ವಿದೇಶಿಗರು ಅರೆನಗ್ನವಾಗಿ ನರ್ತಿಸಿದ್ದು, ಸಾರ್ವಜನಿಕವಾಗಿ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡಿದ್ದು. ಇದು ಭಾರೀ ವಿವಾದವನ್ನೇ ಸೃಷ್ಟಿಸಿತ್ತು. ಅಷ್ಟೇ ಅಲ್ಲ, ಅನೇಕರ ಕೆಂಗಣ್ಣಿಗೂ ಗುರಿಯಾಯಿತು. ಇನ್ನು ಕೆಲವರಲ್ಲಿ ರೇವ್ ಪಾರ್ಟಿ ಅಂದ್ರೇನು, ಅದರೊಳಗೆ ಏನೇನು ನಡೆಯುತ್ತೆ, ಅಲ್ಲಿ ಡ್ರಗ್ಸ್ ಸೆಕ್ಸ್ ಎಲ್ಲ ನಡೆಯುತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಮೂಡಿಸಿತ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಇವತ್ತಿನ ಸುವರ್ಣ ಫೋಕಸ್ನಲ್ಲಿ. ಹುಚ್ಚದ್ದು ಕೊಡಿಸೋ ಮ್ಯೂಸಿಕ್, ಮೈಮರೆಸಿ ಅಮಲೇರಿಸೋ ಡ್ರಗ್ಸ್, ನಡೆಯುತ್ತೆ ಅಲ್ಲಿ ಗ್ರೂಪ್ ಸೆಕ್ಸ್. ರೇವ್ ಪಾರ್ಟಿ. ನೋ ಚಾನ್ಸ್. ಇವರಿಗೆಲ್ಲ ಮೈ ಮೇಲೆ ಪ್ರಜ್ಞೆಯೇ ಇಲ್ಲ. ಹೀಗೆ ಮೈ ಮೇಲೆ ಬಂದವರಂತೆ ನರ್ತಿಸುವ ಇವರ್ಯಾರಿಗೂ ತಾವೆಲ್ಲಿದ್ದೇವೆ ಅನ್ನೋ ಪರಿಕಲ್ಪನೆಯೇ ಇಲ್ಲ. ಕುಣಿಯುತ್ತಿದ್ದಾರೆ, ಕೂಗುತ್ತಿದ್ದಾರೆ. ಯಾರ್ಯಾರದ್ದೋ ಮೈ ಮೇಲೆ ಮತ್ಯಾರದ್ದೋ ಕೈಗಳು. ಹುಡುಗ ಹುಡುಗಿ ಅನ್ನೋ ಭಿನ್ನತೆ ಮರೆತ ಭಾವೈಕ್ಯರ ಸಂಗಮವಿದು. ಹಾಗಾಗಿಯೇ ಅದಕ್ಕೆ ರೇವ್ ಪಾರ್ಟಿ ಅನ್ನೋದು. ಬಹುತೇಕರ ಪಾಲಿಗೆ ಅದೊಂದು ಮರೀಚಿಕೆಯಾಗಿ ಉಳಿದಿರೋದು. ಅಂದ ಹಾಗೆ ನೀವಿಲ್ಲಿ ನೋಡ್ತಾ ಇರೋದು ಆಫ್ರಿಕಾದ ತಪ್ಪಲಿನ ಅಮೆರಿಕದಂಚಿನಲ್ಲಿ ನಡೆಯುತ್ತಿರೋ ರೇವ್ ಪಾರ್ಟಿ ದೃಶ್ಯವನ್ನಲ್ಲ, ನಮ್ಮ ಪಕ್ಕದಲ್ಲೇ ಇರುವ ಗೋವಾದ ಬೀದಿಯ ದೃಶ್ಯಗಳಿವು. ಭಾರತದ ಮಟ್ಟಿಗೆ ರೇವ್ ಪಾರ್ಟಿ ಅನ್ನೋದು ಶುರುವಾಗಿದ್ದೆ ಗೋವಾದಿಂದ. ಅಲ್ಲಿನ ಕಡಲ ಕಿನಾರಿಯಲ್ಲಿ 1960-70ರ ದಶಕದಲ್ಲಿ ರೇವ್ ಪಾರ್ಟಿ, ಟ್ರಾನ್ಸ್ ಪಾರ್ಟಿಗಳ ಸಂಸ್ಕೃತಿ ಶುರುವಾಗಿತ್ತು. ನೈನ್ಟೀನ್ 50-60 ಆ ಸಂದರ್ಭದಲ್ಲಿ ಲಂಡನ್ನಲ್ಲಿ, ಯುನೈಟೆಡ್ ಕಿಂಗ್ಡಮಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದ್ದೀನಿ ನಾನು. ಮತ್ತು ಅದ್ರ ಬಗ್ಗೆ ಸ್ವಲ್ಪ ನೋಡಿದಾಗ ನನಗೆ ಗಮನಕ್ಕೆ ಬಂದಂಗೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರುವಂತಹ ಫ್ರೀ ಡ್ಯಾನ್ಸ್ ಅನ್ನುವ ಥರದಲ್ಲಿ ರೇವ್ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದಂಥದ್ದು. ಅಂದರೆ ಡ್ಯಾನ್ಸ್ ಅಂತ ಅನ್ನುವಾಗ ಒಂದು ರಿಸ್ಟ್ರಿಕ್ಟೆಡ್ ಮೂಮೆಂಟ್ ಇರುತ್ತೆ, ಹೀಗೆ ಸ್ಟೆಪ್ಸ್ ಹಾಕಬೇಕು, ಹೀಗೆ ಮ್ಯೂಸಿಕ್ ಇರಬೇಕು, ಈ ಥರದ್ದೆಲ್ಲದು ಅದನ್ನೆಲ್ಲವನ್ನು ಮೀರಿದಂತಹ ಒಂಥರ ಮನಸ್ಸೋ ಇಚ್ಛೆ ಮನಸ್ಸಿಗೆ ಬಂದಂಗೆ ಡ್ಯಾನ್ಸ್ ಮಾಡೋದು ಅನ್ನುವ ಕಾನ್ಸೆಪ್ಟಲ್ಲಿ ರೇವ್ ಅನ್ನೋ ಶಬ್ದ ಬಳಸಿದ್ದು ಅಂತ ನಾನು ಓದಿದ ಹಾಗೆ ನಂಗೆ ನೆನಪು. ರೇವ್ ಪಾರ್ಟಿ ಅನ್ನೋದು ಮೊದಲು ಹುಟ್ಟಿದ್ದು ಲಂಡನ್ನಲ್ಲಿ 1940-50ರ ದಶಕದಲ್ಲಿ ಇಂಗ್ಲೆಂಡ್ನಲ್ಲಿ ಕಂಡುಬಂದ ಆಸಿಡ್ ಹೌಸ್ ಪಾರ್ಟಿಗಳು ಇವತ್ತು ಸುವ್ಯವಸ್ಥಿತ ರೇವ್ ಪಾರ್ಟಿಗಳಾಗಿ ಬೆಳೆದು ನಿಂತಿವೆ. ಸರಿಯಾದ ಪದದಲ್ಲಿ ಹೇಳೋದಾದ್ರೆ ಇದೊಂಥರ ಹುಚ್ಚರ ಸಂತೆ. ಈ ಪಾರ್ಟಿಗೊಂದು ದಿಕ್ಕು ದೆಸೆ ಇಲ್ಲ. ಎಲ್ಲವುಗಳಿಂದ ಮುಕ್ತವಾದ ಪಾರ್ಟಿ ಇದು. ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಮತ್ತು ಲೈಟಿಂಗ್ನೊಂದಿಗೆ ಒಂದಿಷ್ಟು ಜನ ಕುಣಿತಾ ಇರ್ತಾರೆ. ಯಾವ ಉದ್ದೇಶಕ್ಕಾಗಿ ಎಲ್ಲಿ ಕುಣಿಯುತ್ತಿದ್ದೇವೆ ಅನ್ನೋ ಪರಿಕಲ್ಪನೆ ಅವರಿಗಿರೋದಿಲ್ಲ. ನಂಬರ್ 1, ಮಿಡ್ ನೈಟ್ ಆದಮೇಲೆ ಆಗಬೇಕು. Number 2, it should be in an abundant, large godown or dilapidated house. ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕಲ್ಲಿ. ಆ್ಯಂಡ್ electronic music ಇರಬೇಕು. ಆ್ಯಂಡ್ the dress sense should be such that it is transparent, visible.
ಇಟ್ ಗಿವ್ಸ್ ಎ ಬೂಸ್ಟ್ ಟು ದ ಇಮೋಷನ್ಸ್ ಆ ಥರ. ಇಲ್ಲಿ ಹೆಚ್ಚಾಗಿ ಬಳಕೆಯಾಗೋದು ಪಾಶ್ಚಾತ್ಯ ಸಂಗೀತ ಉಪಕರಣಗಳು, ಪಾಪ್ ಸಾಂಗ್ಗಳು. ಕಿವಿ ಗಡಚುವ ರೀತಿಯಲ್ಲಿ ಸಾಂಗ್ ಹಾಕಿರುತ್ತಾರೆ. ಅದಕ್ಕೆ ಒಂದಿಷ್ಟು ಮಂದಿ ಹೆಜ್ಜೆ ಹಾಕ್ತಾರೆ. ಆರಂಭದಲ್ಲಿ ಈ ಪಾರ್ಟಿಗಳಿಗೊಂದು ಸ್ವರೂಪ ಇರಲಿಲ್ಲ. ಒಂದಷ್ಟು ಪಾಪ್ ಗಾಯಕರ ಹಾಡಿಗೆ ಮತ್ತೊಂದಷ್ಟು ಮಂದಿ ಮೈ ಮರೆತು ಕುಣಿದ್ರು. ಸಾವಿರದ 1965-70ರಲ್ಲಿ ಬ್ರಿಟಿಷ್ ಪಾಪ್ ಜಗತ್ತಿನಲ್ಲೊಂದು ಮಹತ್ತರ ಬದಲಾವಣೆಯಾಯಿತು. ಪಾಪ್ ಸಂಸ್ಕೃತಿ ಎಂಬುದು ಹಿಪ್ಪಿಗಳ ಅಡ್ಡೆಯಾಗಿ ಬದಲಾಯಿತು. ಹಾಗೆ ನೋಡಿದ್ರೆ 1980ರ ದಶಕದವರೆಗೂ ರೇವ್ ಪಾರ್ಟಿ ಅನ್ನೋದು ಹದ್ದು ಮೀರಿರಲಿಲ್ಲ. ರೇವ್ ಪಾರ್ಟಿಗೆ ಜನರಲ್ ಆಗಿ ರೇವ್ ಪಾರ್ಟಿ ಯಾವ ಕಾನೂನಲ್ಲಿ ಬ್ಯಾನ್ ಆಗಿಲ್ಲ. ಎಲ್ಲೂ ರೇವ್ ಪಾರ್ಟಿನ ಬ್ಯಾನ್ ಮಾಡಬೇಕು ಅಥವಾ ಇದು ಬ್ಯಾಡ್ ಅಂತ ಹೇಳೋದು ತಪ್ಪು. ಬಟ್ ರೇವ್ ಪಾರ್ಟಿಯಲ್ಲಿ ಆಗೋ ಆ್ಯಕ್ಟಿವಿಟೀಸು ಕಮ್ಸ್ ಅಂಡರ್ ದಿ ಏನಂತಾರೆ ಅದಕ್ಕೆ ಲಾ ತದ್ವಿರುದ್ಧವಾಗಿರೋದ್ರಿಂದ ಅದು ತಪ್ಪು ಅಂತ ಜನರಲಿ ಪೊಲೀಸ್ ಆ್ಯಂಡ್ ಸ್ಟೇಟ್ ಆರ್ ಅಗೇನ್ಸ್ಟ್ ಇಟ್. ಮ್ಯಾಂಚೆಸ್ಟರ್, ಲಂಡನ್ನ ಬೀದಿಗಳಲ್ಲಿ ನಡೆಯುತ್ತಿದ್ದ ಆಸಿಡ್ ಹೌಸ್ ಪಾರ್ಟಿಗಳು 1980ರ ಮಧ್ಯ ಅವಧಿಯಲ್ಲಿ ಬದಲಾವಣೆ ಹಾದಿ ಹಿಡಿದವು. ಇಂಥ ಪಾರ್ಟಿಗಳೊಂದು ಪಾಶ್ ಲುಕ್ ನೀಡಲು ವೇದಿಕೆ ಅಣಿಯಾಯಿತು. ಸಾವಿರದ 1990ರ ದಶಕದಲ್ಲಿ ರೇವ್ ಸಂಸ್ಕೃತಿ ಎಂಬುದು ಇಂಗ್ಲೆಂಡಿನಿಂದ ಹೊರ ಜಗತ್ತಿಗೂ ಕಾಲಿಡಿತು. ಒಂದಷ್ಟು ಜನಪ್ರಿಯರು, ಫುಟ್ಬಾಲ್ ತಾರೆಗಳೆಲ್ಲ ಈ ಪಾರ್ಟಿಗಳಲ್ಲಿ ಕಾಣಿಸ್ಕೊಂಡ್ರು. ಅವರ ಜೊತೆಗೆ ಅಭಿಮಾನಿಗಳು ಹೆಜ್ಜೆ ಹಾಕಿದ್ರು. ಪುಣ್ಯಕ್ಷೇತ್ರಗಳಾದಂಥ ಗೋಕರ್ಣ ಅಥವಾ ಹಂಪಿ ಇಲ್ಲಿ ಅಲ್ಲಲ್ಲಿ ಗಮನಿಸಿದ್ದೀವಿ. ಇತ್ತೀಚೆಗೆ ಅದು ದಕ್ಷಿಣ ಕನ್ನಡದ ಉಡುಪಿಗೂ ಬಂದಿದೆ, ಮತ್ತೊಂದು ಪುಣ್ಯಕ್ಷೇತ್ರ. ಆದರೆ ಇದು ಸರ್ಕಾರಿ ಪೋಷಿತ ಅಂತಂದರೆ ಖಂಡಿತ ಖಂಡನೀಯವಾದಂಥ ಒಂದು ಉತ್ಪನ್ನ ಆಗುತ್ತೆ. ಜರ್ಮನಿ, ಸ್ಪೇನ್ನ ಯುವಕರು ಕ್ಲಬ್ ಡ್ರಗ್ಸ್ ಬಳಸಲು ಶುರು ಮಾಡಿದ್ರು. ಅಲ್ಲಿಂದ ನಂತರ ಈ ಪಾರ್ಟಿಯ ಸ್ವರೂಪವೇ ಬದಲಾಗಿ ಹೋಯಿತು. ಸಂಗೀತ, ಕುಣಿತ, ಎಣ್ಣೆಗೆ ಸೀಮಿತವಾಗಿದ್ದ ಪಾರ್ಟಿ ಡ್ರಗ್ ಜಗತ್ತಿಗೆ ವೇದಿಕೆಯಾಯಿತು. ಎಸ್, ಅಲ್ಲಿ ನಡೆಯಬಾರದ್ದೆಲ್ಲ ನಡೆಯಲಾರಂಭಿಸಿತು. ರೇವ್ ಪಾರ್ಟಿ ಅನ್ನೋದು ನಶೆಯ ಅಡ್ಡೆಯಾಯಿತು. ಗ್ರೂಪ್ ಸೆಕ್ಸ್ನಂಥ ಅನೈತಿಕ ಚಟುವಟಿಕೆಗಳು ನಡೆದವು. ಅದು ಹೇಗೆ ಅಂತ ತಿಳಿಸ್ತೀನಿ ಸಣ್ಣ ಬ್ರೇಕ್ನ ನಂತರ.